ಕ್ಲಸ್ಟರ್ ಈ ಗಾಡಿ ಒಳಗೆ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಐತಿ. ಇದರಿಂದ ನೀವು ಟರ್ನ್ ಬೈ ಟರ್ನ್ ನೇವಿಗೇಷನ್, ಕಾಲ್ ಅಲರ್ಟ್, SMS ಅಲರ್ಟ್ ಎಲ್ಲಾನು ಆರಾಮಾಗಿ ಪಡ್ಕೋಬೋದು. ಮತ್ತು ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಮಗೆ ಎಲ್ಲರಿಗೂ ಫ್ಯಾಮಿಲಿ ಸ್ಕೂಟರ್ ಅಂದಾಗ ನೆನಪು ಬರೋದು TVS ಜುಪಿಟರ್ ಅಂತೇಳಿ. ಸೊ ನಾವೀಗ TVS ಜುಪಿಟರ್ 2026 ಟಾಪ್ ಆ್ಯಂಡ್ ವೇರಿಯಂಟ್ ಆದಂಥ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಇರುವಂಥ TVS ಜುಪಿಟರ್ 125 ಗಾಡಿನ ಪೂರ್ತಿಯಾಗಿ ರಿವ್ಯೂ ಮಾಡತ್ತೀವಿ. ಸೊ ಯಾವ ಥರ ಐತಿ, ಕಂಫರ್ಟ್, ಪವರ್, ರೇಂಜ್, ಮೈಲೇಜ್ ಎಲ್ಲನೂ ಹೆಂಗೈತೆ ಅಂತೇಳಿ ಫುಲ್ಲಿ ಡೀಟೇಲಾಗಿ ನಾವು ಇವಾಗ ರಿವ್ಯೂನ ಮಾಡೋಣ. ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ಇನ್ನು ಫ್ರಂಟ್ ಲುಕ್ ನಮ್ಗೆ ಈ ಥರ ಕಾಣಿಸ್ತೈತಿ. ಇದೇನು ಸೌಂಡ್ ಅಂತ ಕೇಳಿ ನೋಡತ್ತಿರ್ಬೋದು ನೀವು. ನಾ ಈಗ ಸೈಡ್ ಸ್ಟ್ಯಾಂಡ್ ಹಾಕೀನಿ. ಆ ಸ್ಟ್ಯಾಂಡ್ ಹಾಕಿದ್ದಕ್ಕೆ ಇದು ಸ್ಟ್ಯಾಂಡ್ ತೆಗಿಮಟನೂ ನೀವೇನಾದರೂ ಸ್ಟ್ಯಾಂಡ್ ಹಾಕಿ ಚಾವಿ ಆನ್ ಮಾಡಿದ್ರೆ ಸ್ಟ್ಯಾಂಡ್ ತೆಗಿಮಟನೂ ಇದೇ ಥರ ಸೌಂಡ್ ಬರ್ತೈತೆ. ಅದ ಸ್ಟ್ಯಾಂಡ್ ತೆಗೀರಿ ಅಂತೇಳಿ. ಸೊ ನಾನು ನಿಮ್ಗೆ ಹೆಡ್ಲ್ಯಾಂಪ್ ತೋರಿಸ್ಬೇಕಂತೇಳಿ ಇದ್ದ ಸ್ಟ್ಯಾಂಡ್ ಹಾಕಿ ನಾವು ವಿಡಿಯೋ ಮಾಡತ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಫ್ರಂಟ್ LED ಹೆಡ್ಲ್ಯಾಂಪ್ ಸಿಗ್ತಾವೆ. ಹೈ ಬೀಮ, ಲೋ ಬೀಮ ಬಂದುಬಿಟ್ಟು ಪೂರ್ತಿ ಕೂಡ LED ಒಳಗೆ ಇರ್ತೈತಿ. ಇಲ್ಲಿ ನೋಡ್ಬೋದು ನೀವು LED ಟೆಕ್ ಅಂತೇಳಿ ಅದ್ರೊಳಗೆ ಬ್ರ್ಯಾಂಡಿಂಗ್ ಕೂಡ ಮಾಡಿದ್ದಾರೆ. ಸೊ ಇದೆ LED ಹೆಡ್ಲ್ಯಾಂಪ್ ಬರ್ತೈತಿ. ಇನ್ನು ಇದು ಬಂದುಬಿಟ್ಟು ನಿಮ್ಗೆ ಟಾಪ್ ಆ್ಯಂಡ್ ವೇರಿಯಂಟ್ ಒಳಗೆ LED DRLs ಕೂಡ ಬರ್ತಾವೆ, ಅಂದ್ರೆ ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಅಂತೇಳಿ. ಸೊ ಇಲ್ಲಿ ಈಚೆ ಕಡೆ ಒಂದು ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಬರ್ತಾವೆ. ಇವ ನೀವು ಡೇ ಒಳಗೂ ಅಂದ್ರೆ ದಿನ ಒಳಗೂ ಗಾಡಿ ಏನಾರ ಓಡಿಸತ್ತಿದ್ರೆ ಸೊ ಇವೆರಡು ಕೂಡ ನಿಮ್ಗೆ ಆನ್ ಇರ್ತಾವೆ. ಇನ್ನು DRLs ಕಡೆನ ನಿಮ್ಗೆ ಇಂಡಿಕೇಟರ್ ನೋಡೋದಾದ್ರೆ ಹೆಲೋಜನ್ ಇಂಡಿಕೇಟರ್ ಬರ್ತಾವೆ. ಸೊ ಇನ್ನು ಹೆಡ್ಲ್ಯಾಂಪ್ ಬಗ್ಗೆ ಇನ್ನಷ್ಟು ಮಾತಾಡೋದಾದ್ರೆ ಹೆಡ್ಲ್ಯಾಂಪ್ ಡಿಸೈನ್ ಈ ಥರ ಒಂದು ದೊಡ್ಡದಾಗಿ ಡಿಸೈನ್ ಕೊಟ್ಟಾರೆ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಕ್ರೋಮ್ ಟಚಸ್ ಕೊಟ್ಟಾರೆ. ಇದು ಸ್ಮಾರ್ಟ್ ಫಿನಿಶ್ ಮತ್ತು ಸ್ಟೈಲಿಶ್ ಲುಕ್ ಕಾಣ್ತೈತೆ ನಮಗೆ ಕ್ರೋಮ್ ಟಚ್ ಕೊಟ್ಟಿರೋ ಕಾರಣದಿಂದ. ಇಲ್ಲಿ ಬಂದುಬಿಟ್ಟು ನಮ್ಗೆ ವಿಂಡ್ಶೀಲ್ಡ್ ಸಿಗ್ತೈತಿ. ವಿಂಡ್ಶೀಲ್ಡ್ ಮೇಲೆ ನಮ್ಗೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅಂತೇಳಿ. ಸೊ ನೀವೇನಾರು ಟಾಪ್ ಆ್ಯಂಡ್ ವೇರಿಯಂಟ್ ತೊಗೊಂಡಿದ್ರೆ, ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಇರೋ ಗಾಡಿ ತೊಗೊಂಡಿದ್ರೆ ಇಲ್ಲಿ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅಂತೇಳಿ ಬ್ಯಾಚಿಂಗ್ ಕೂಡ ಸ್ಟಿಕ್ಕರಿಂಗ್ ಕೂಡ ಮಾಡಿದ್ದಾರೆ. ಸೊ ಈ ಥರ ಒಂದು ಹೆಡ್ಲ್ಯಾಂಪ್ ಸಿಗ್ತೈತಿ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ LED DRLs ಅಂತ ಹೇಳಿದೆ. ಇದ್ರೊಳಗೂ ಕೂಡ ನಿಮ್ಗೆ ಕ್ರೋಮ್ ಟಚಸ್ ಮತ್ತು ಮ್ಯಾಲೆ ಕೂಡ ಕ್ರೋಮ್ ಟಚಸ್ ಮಾಡಿದ್ದಾರೆ. ಈ ಕ್ರೋಮ್ ಟಚಸ್ ಮಾಡೋ ಕಾರಣದಿಂದ ನಿಮ್ಗೆ ಗಾಡಿ ಇನ್ನಷ್ಟು ಲುಕ್ ಕಾಣ್ತೈತಿ. ಗಾಡಿ ಲುಕ್ಕನ್ನ ಎನ್ಹಾನ್ಸ್ ಮಾಡ್ತೈತಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ ಫುಲ್ಲಿ ಫೈಬರ್ದ ಬಾಡಿ ಸಿಗ್ತೈತಿ ಫ್ರಂಟ್. ಇಲ್ಲಿ ನೋಡ್ಬೋದು ನೀವು TVS ಅಂತೇಳಿ 3D ಬ್ಯಾಡ್ಜಿಂಗ್ ಮಾಡಿದ್ದಾರೆ. ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿ 3D ಬ್ಯಾಡ್ಜಿಂಗ್ ಕೊಟ್ಟಾರೆ. ಇಲ್ಲಿ ಬಂದುಬಿಟ್ಟು ನೀವು ನಂಬರ್ ಪ್ಲೇಟ್ ಆರಾಮಾಗಿ ಹಾಕೋಬೋದು. ಗಾಡಿ ನಾ ಈಗ ರಿವ್ಯೂ ಮಾಡ್ತಾ ಇರೋ ಕಲರ್ ಬಂದುಬಿಟ್ಟು ಒಂಥರ ರೆಡ್ ಮತ್ತು ಪಿಂಕ್ ಕಲರ್, ಅಂದ್ರೆ ಡಾರ್ಕ್ ರೆಡ್ ಇರುವಂಥ ಗಾಡಿ ಇದೆ. ಸೊ ಯಾವ ಕಲರ್ ಅಂತೇಳಿ ನೀವು ಕಮೆಂಟ್ ಹಾಕಿರಿ. ಸೊ ಈ ಥರ ಒಂದು ಗಾಡಿ ರಿವ್ಯೂ ಮಾಡ್ತೀನಿ ಈ ಕಲರ್. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಫ್ರಂಟ್ ನೋಡೋದಾದ್ರೆ ಫುಲ್ಲಿ ಫೈಬರ್ದ ಬಾಡಿ ಸಿಗ್ತೈತಿ. ಇನ್ನು ಮಡ್ಗಾಡ್ ನೋಡೋದಾದ್ರೆ ನಮ್ಗೆ ಮೆಟಾಲಿಕ್ ಮಡ್ಗಾಡ್ ಸಿಗ್ತೈತಿ. ಇಲ್ಲಿ ನಿಮ್ಗೆ ಫೈಬರ್ದ, ಇಲ್ಲಿ ಬಂದುಬಿಟ್ಟು ಮೆಟಾಲಿಕ್ ಮಡ್ಗಾಡ್ ಕೊಟ್ಟಾರೆ. ಮತ್ತು ಅದಷ್ಟೇ ಅಲ್ಲ, ಇಲ್ಲಿ ಒಂದು ಮಡ್ಗಾಡು ಸೇಫ್ ಇರಲಿ ಅಂತೇಳಿ, ಸೊ ಎಲ್ಲಾದರೂ ಹತ್ತಿದ್ರೆ ಸೇಫ್ ಇರಲಿ ಅಂತೇಳಿ ಇಲ್ಲಿ ಒಂದು ರಬ್ಬರ್ದ ಕವರ್ ಕೂಡ ಮಾಡಿದ್ದಾರೆ. ಅದಕ್ಕೆ ಮಡ್ಗಾಡು ನೋಡತ್ತಿರ್ಬೋದು ನೀವು. ಮುಂದಿನ ವೀಲ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಮ್ಗೆ 90/90 ಸೆಕ್ಷನ್ ಟೈರ್ ಸಿಗ್ತೈತಿ. ಮತ್ತು TVS ಟೈರ್ ಇರ್ತಾವೆ, TVS ಕಂಪ್ನಿದ ಟೈರ್ಸನ್ನು ಕೊಟ್ಟಾರೆ. ಇನ್ನು ಈ ಗಾಡಿ ಒಳಗೆ ಬ್ರೇಕಿಂಗ್ ಸಿಸ್ಟಮ ಸ್ವಲ್ಪ ಡಿಫ್ರೆಂಟ್ ಐತಿ. ಅದು ಯಾವುದಂದ್ರೆ SBT ಬ್ರೇಕಿಂಗ್ ಸಿಸ್ಟಮ್. SBT ಅಂದರೆ ಸಿಂಕ್ರೊನೈಸ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತೇಳಿ. ಸೊ ಈ ಬ್ರೇಕಿಂಗ್ ಸಿಸ್ಟಮ್ ಬಂದುಬಿಟ್ಟು ನಿಮ್ಗೆ ಸೇಫ್ಟಿ ಎಲ್ಲನೂ ಜಾಸ್ತಿ ನೋಡ್ಕೋತೈತಿ. ಸೊ ಆ ಥರ ಒಂದು ಬ್ರೇಕಿಂಗ್ ಸಿಸ್ಟಮ್ನ ಕೊಟ್ಟಾರೆ. ಮತ್ತು 90/90 ಸೆಕ್ಷನ್ನ ಮುಂದೆ ನೋಡಿದ್ರೆ ನಿಮ್ಗೆ 12 ಇಂಚ್ ಅಲಾವೀಲ್ ಸಿಗ್ತಾವೆ. ಆ ಅಲಾವೀಲ್ ಯಾವ ಥರ ಅದಾವೆ ಅಂದ್ರೆ ಡೈಮಂಡ್ ಕಟ್ ಅಲಾವೀಲ್ ಅದಾವೆ. ಸೊ ಈ ಕಡೆಯಿಂದ ತೋರಿಸಿರೋ ನಿಮ್ಗೆ ಕಾಣ್ತೈತಿ. ಸೊ ಇಲ್ಲಿ ನೋಡ್ಬೋದು ನೀವು, ಡೈಮಂಡ್ ಕಟ್ ಅಲಾವೀಲ್ಸ್ ಅದಾವೆ. ಸೊ ನೀವೇನಾದರೂ ರೋಡೊಳಗೆ ಹೊಂಟ ರೋಡ್ ಪ್ರೆಸೆನ್ಸ್ ನೋಡೋರಿಗೆಲ್ಲಾನು ಸಖತ್ತಾಗಿ ಕಾಣ್ತೈತಿ ಟೈರ್. ಆ ಥರ ಒಂದು ಡೈಮಂಡ್ ಕಟ್ ಅಲಾವೀಲ್ಸನ್ನು ಕೊಟ್ಟಾರೆ. ಮತ್ತು ಈ ಕಡೆ ಆ ಕಡೆ ಎರಡು ಕಡೆ ರಿಫ್ಲೆಕ್ಟರ್ನ ಕೊಟ್ಟಾರೆ. ಇನ್ನು ಮುಂದಿನ ಸಸ್ಪೆನ್ಷನ್ ಬಗ್ಗೆ ನೋಡೋದ್ರೆ ನಮ್ಗೆ ಡ್ಯುಯಲ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗ್ತಾವೆ. ಇಲ್ಲಿ ನೋಡೋದಾದ್ರೆ ನೀವು ಸೈಡಿಂದ ನಿಮ್ಗೆ ಫೈಬರ್ ಬಾಡಿನ ಸಿಗ್ತೈತಿ ಪೂರಾ ಫ್ರಂಟ್ ಬಂದುಬಿಟ್ಟು. ಇಲ್ಲಿ ನೋಡೋದ್ರೆ TVS ಐಗೋ ಅಸಿಸ್ಟ್ ಅಂತೇಳಿ ಸ್ಟಿಕ್ಕರಿಂಗ್ ಕೂಡ ಮಾಡಿದ್ದಾರೆ. ಮತ್ತು ಹಂಗೆ ಇಲ್ಲಿ ಕ್ರೋಮ್ ಟಚಸ್ ಕೂಡ ಕೊಟ್ಟಾರೆ. ಇಲ್ಲಿ ನೋಡ್ಬೋದು ನೀವು, ನಿಮ್ಮ ಮುಖಾಸದನ್ನು ನೋಡ್ಕೋಬೋದು. ಆ ಥರ ಒಂದು ಕ್ರೋಮ್ ಟಚಸ್ ಗಾಡಿಯಿಂದ ಎನ್ಹಾನ್ಸ್ ಮಾಡ್ತೈತೆ ಲುಕ್ಕನ್ನ. ಸೊ ಇನ್ನು ಈ ಕಡೆಯಿಂದ ನೋಡೋದಾದ್ರೆ ಸೈಡ್ ಇದೆಲ್ಲನೂ ನಿಮ್ಗೆ ಲೆಗ್ ರೂಮ್ ಬಗ್ಗೆ ಹೇಳುವಾಗ ಪೂರ್ತಿನ ನಾನು ಹೇಳ್ತೀನಿ. ಸೊ ಇನ್ನು ಇಲ್ಲಿ ಬಂದುಬಿಟ್ಟು ನಮ್ಗೆ ಇದು ಈ ಥರ ಡಿಸೈನ್, ಮತ್ತು ನೀವು ಯಾವ ಕಲರ್ ಚೂಸ್ ಮಾಡಿದ್ರಿ ಆ ಥರ ಒಂದು ಇದು ಕಲರ್ ಸಿಗ್ತೈತಿ. ಇಲ್ಲೂ ಕೂಡ ನಿಮ್ಗೆ ಫುಲ್ಲಿ ಫೈಬರ್ದ ಬಾಡಿ ಸಿಗ್ತೈತಿ. ಸೊ ಇಲ್ಲಿ ನೋಡೋದಾದ್ರೆ ಫ್ರಂಟ್ ಫುಟ್ರೆಸ್ಟ್ ಸಿಗ್ತೈತಿ. ಸೊ ಇದು ಫ್ರಂಟ್ ಅಲ್ಲ, ಹಿಂದೆ ಅವ್ರಿಗೆ ಪಿಲ್ಲನ್ ಫುಟ್ರೆಸ್ಟ್ ಸಿಗ್ತೈತಿ. ಸೊ ನೀವೇನಾದರೂ ಹಿಂದೆ ಏನಾದರೂ ಕುಂತಿದ್ರೆ ಕಾಲ ಇಲ್ಲಿ ಇಟ್ಕೋಬೇಕಾಗೈತಿ. ಆ ಥರ ಒಂದು ಫುಟ್ರೆಸ್ಟ್ನ ಕೊಟ್ಟಾರೆ. ಸೊ ಇದು ಅಂತ ಫೈಬರ್ದ ಫುಟ್ರೆಸ್ಟ್ನ ಕೊಟ್ಟಾರೆ. ಮೆಟಾಲಿಕ್ ಒಳಗಿರ್ಬೋದು ಮೋಸ್ಟ್ಲಿ, ಅದರ ಫೈಬರಿಂದ ಕವರ್ ಮಾಡಿರ್ಬೋದು. ಆ ಥರ ಒಂದು ಅಡ್ಜಸ್ಟೇಬಲ್
ಪುಟ್ರೆಸ್ಟನ್ನ ಕೊಟ್ಟಾರ. ಇಲ್ಲಿಯೂ ಬಂದುಬಿಟ್ಟು ನಿಮ್ಗೆ ಕ್ರೋಮ್ ಟಚಸ್ ಸಿಗ್ತಾವೆ. ಸೊ ಕ್ರೋಮ್ ಟಚಸ್ ಇರೋದ್ರಿಂದ ಗಾಡಿ ಲುಕ್ ಜಾಸ್ತಿ ಎನ್ಹಾನ್ಸ್ ಆಕೈತಿ. ಸೊ ಇನ್ನು ಫ್ರಂಟ್ ನಮ್ಗೆ ಫೈಬರ್ದು ಬಾಡಿ ಸಿಗ್ತೈತಿ. ಇಲ್ಲಿ ನೋಡೋದಾದ್ರೆ ನಮ್ಗೆ ಮೆಟಾಲಿಕ್ ಬಾಡಿ ಸಿಗ್ತೈತಿ. ಇದು ಬಂದುಬಿಟ್ಟು ಹಿಂದೆ ಏನು ನೋಡೋದಾರಲ್ಲ ಫುಲ್ಲಿ ಮೆಟಾಲಿಕ್ ಬಾಡಿ ಸಿಗ್ತೈತಿ. ಸೊ ನೀವೇನಾದರೂ ಗಾಡಿಯನ್ನು ಹಾಕ್ಕೊಂಡು ಬಿದ್ದರೆ ಗಾಡಿ ಏನಾಗಂಗಿಲ್ಲ, ಸ್ವಲ್ಪ ಸ್ಕ್ರ್ಯಾಚಸ್ ಆಗ್ಬೋದು. ಆ ಥರ ಒಂದು ಫುಲ್ಲಿ ಮೆಟಾಲಿಕ್ ಬಾಡಿ ಕೊಟ್ಟಾರೆ. ಇನ್ನು ಹಿಂದೆ ನೋಡೋದಾದ್ರೆ ಜುಪಿಟರ್ 125 ಅಂತೇಳಿ 3D ಒಳಗೆ ನಮ್ಗೆ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಇನ್ನು ಹಂಗೆ ಕೆಳಗೆ ಬರ್ತಾ ಮಫ್ಲರ್ನ ನೋಡೋದಾದ್ರೆ ಮಫ್ಲರ್ ನಮಗೆ ಈ ಥರ ಒಂದು ಡಿಸೈನ್ ಒಳಗೆ ಕಾಣ್ತೈತಿ. ಮಫ್ಲರ್ ಸಿಂಪಲ್ ಡಿಸೈನ್ ಒಳಗೆ ಐತಿ ಮತ್ತು ಬ್ಲ್ಯಾಕ್ ಕಲರ್ ಒಳಗೆ ಕೊಟ್ಟಾರೆ. ಅದಕ್ಕೆ ಕವರ್ ಕೂಡ ಒಂದು ಸ್ಟೀಲ್ ಕವರ್ನ ಮಾಡಿದ್ದಾರೆ. ಇನ್ನು ರಿಯರ್ ವೀಲ್ ಅಂದ್ರೆ ಹಿಂದಿನ ಟೈರ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ಕೂಡ ಫ್ರಂಟ್ ಯಾವ ಥರ ಇತ್ತು ಸೇಮ್ ಅದೇ ಥರ 90/90 ಸೆಕ್ಷನ್ ಟೈರ್ ಐತಿ ಮತ್ತು 12 ಇಂಚ್ ಅಲಾ ವೀಲ್ ಅದ. ಸೊ ಇದು ಕೂಡ ನಿಮ್ಗೆ ಡೈಮಂಡ್ ಕಟ್ಟ ಅಲಾ ವೀಲ್ಸ ಬರ್ತಾವೆ. ಹಿಂದೆ ಮುಂದೆ ಎರಡು ಕಡೆ ಡೈಮಂಡ್ ಕಟ್ ಅಲಾ ವೀಲ್ಸ. ಸೊ ಅದು ಗಾಡಿ ಲುಕ್ ಏನು ಎನ್ಹಾನ್ಸ್ ಮಾಡ್ತೈತಿ, ರೋಡ್ ಪ್ರೆಸೆನ್ಸ್ ಜಾಸ್ತಿ ಆಕೈತಿ. ಸೊ ಇನ್ನು ಮುಂದೆ ನೋಡೋದಾದ್ರೆ ನಮ್ಗೆ ಡಿಸ್ ಬ್ರೇಕ್ ಸಿಗ್ತೈತಿ. SBT ಒಳಗೆ ಡಿಸ್ ಬ್ರೇಕ್. ಹಿಂದೆ ನೋಡೋದಾದ್ರೆ ನಮ್ಗೆ ಡ್ರಮ್ ಬ್ರೇಕ್ ಸಿಗ್ತೈತಿ. ಹಿಂದೆ ಯಾವುದೋ ಡಿಸ್ ಬ್ರೇಕ್ ಸಿಗಂಗಿಲ್ಲ. ಇನ್ನು ರಿಯರ್ ಲುಕ್ ನೋಡೋಕೆ ನಮ್ಗೆ ಈ ಥರ ಒಂದು ಹಿಂದಿನ ಲುಕ್ ಕಾಣ್ತೈತಿ. ಇಲ್ಲಿ ನೋಡ್ಬೋದು ನೀವು ಟೇಲ್ ಲ್ಯಾಂಪ್ ಮತ್ತು ಇಂಡಿಕೇಟರ್ ಬಂದುಬಿಟ್ಟು ಪೂರಾ ಒಳಗು ಎಲ್ಲ ಕೂಡ LED ಒಳಗಿಲ್ಲ, ಹೆಲೋಜನ್ ಒಳಗೆ ಅದಾವೆ. ಸೊ ಈ ಥರ ಒಂದು ಟೇಲ್ ಲ್ಯಾಂಪ್ ಸಿಗ್ತೈತೆ ನಮ್ಗೆ. ಬ್ರೇಕ್ ಲ್ಯಾಂಪ್ನು ಅನ್ಬೋದು ನೀವು. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಎರಡು ಕಡೆ ಇಂಡಿಕೇಟರ್ ಸಿಗ್ತಾವೆ. ಇದು ರೈಟ್ ಇಂಡಿಕೇಟರ್, ಇದು ಲೆಫ್ಟ್. ಸೊ ಇವು ಕೂಡ ನಮ್ಗೆ ಹೆಲೋಜನ್ ಒಳಗೆ ಸಿಗ್ತಾವೆ. ಇಲ್ಲಿ ನೋಡ್ಬೋದು ನೀವು. ಮತ್ತು ಕೆಳಗೆ ನೋಡೋದಾದ್ರೆ ಈ ಥರ ಒಂದು ಮಡ್ಗಾಡ್ ಸಿಗ್ತೈತಿ. ಮಡ್ಗಾಡ್ಗೆ ಈ ಥರ ಒಂದು ರಿಫ್ಲೆಕ್ಟರ್ ಕೂಡ ಕೊಟ್ಟಾರೆ. ಇಲ್ಲಿ ನಮ್ಗೆ ಹಿಂದಿಂದ ನಂಬರ್ ಪ್ಲೇಟ್ ಮೌಂಟ್ ಮಾಡ್ಕೋಬೋದು. ಈ ಥರ ಒಂದು ಟೈರ್ ತಕ್ಕಂಗೆ ಮಡ್ಗಾಡನ್ನ ಕೊಟ್ಟಾರೆ. ಇದು ಕೂಡ ಫುಲ್ಲಿ ಫೈಬರ್ ಒಳಗೆ ಐತಿ. ಮತ್ತು ಇಲ್ಲಿ ಒಂದು ನಮ್ಗೆ ಲೈಟ್ ಕೊಟ್ಟಾರೆ. ಸೊ ನಂಬರ್ ಪ್ಲೇಟ್ ರದ್ರಿ ಕಾಡಲಿ ಅಂತೇಳಿ ಇಲ್ಲಿ ಒಂದು ಲೈಟ್ ಕೊಟ್ಟಾರೆ. ಸೊ ಗಾಡಿ ಚಾಲೂ ಮಾಡಿದರೆ ಈಗ ಹತ್ತಾವ. ನಾನು ಚಾಲೂ ಮಾಡಿಲ್ಲ. ಫಸ್ಟ್ ನೀವು ನೋಡತ್ತಿರ್ಬೋದು ಆ ಥರ ಸೊಯ್ ಅಂತೇಳಿ ಸೌಂಡ್ ಬರ್ತೈತೆ ಅಂತೇಳಿ. ಸೊ ಇದನ್ನ ತೋರ್ಸತ್ತಿಲ್ಲ. ಇಲ್ಲಿ ನಿಮಗೆ ಎಲ್ಲ ಕೂಡ ಹೆಲೋಜನ್ ಒಳಗೆ ಸಿಗ್ತೈತಿ. ಹಿಂದೆ ನೋಡೋದಾದ್ರೆ ನಿಮ್ಗೆ ಮುಂದಿನ ಥರನೇ TVS ಅಂತೇಳಿ 3D ಬ್ಯಾಡ್ಜಿಂಗ್ನ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು ಈ ಥರ ಒಂದು ಗ್ರ್ಯಾಬ್ ರೈಲ್ ಸಿಗ್ತೈತಿ. ಸೊ ನೀವೇನು ಇಲ್ಲಿ ನೋಡತ್ರಿ ಇದು ಒಂದು ಲಾಂಗ್ ಸೀಟ್ ಬರ್ತೈತಿ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಸೀಟ್ ಅಂದರೂ ಬೆಣ್ಣೆ ಥರ ಐತಿ. ಅಷ್ಟೊಂದು ಸಾಫ್ಟ್ ಐತಿ ಸೀಟ್. ಸೊ ಹೆವಿ ಕಂಫರ್ಟೇಬಲ್ ಐತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನೋಡ್ಬೋತಿರ್ಬೋದು ನೀವು ಇದೇನು ಅಂತೇಳಿ ಇದಕ್ಕೆ ಬಂದುಬಿಟ್ಟು ಬ್ಯಾಕ್ ರೆಸ್ಟ್ ಅಂತಾರೆ ಅಥವಾ ಪಿಲ್ಲನ್ ಎಸ್ಸಿ ಕೂಡ ಅಂತಾರೆ. ಸೊ ಇದು ಬಂದುಬಿಟ್ಟು ನಮ್ಗೆ ಎದಕ್ಕೆ ಯೂಸ್ ಆಕೈತೆ ಅಂದ್ರೆ ನೀವೇನಾದರೂ ಮನೆ ಒಳಗೆ ವಯಸ್ಸಾದವ್ರನ್ನ ಕರ್ಕೊಂಡು ಹೊಂಟಿದ್ರೆ ಅಂದ್ರೆ ಇದು ಅವ್ರಿಗೆ ಬ್ಯಾಕಾಗಿ ಸ್ವಲ್ಪ ರೆಸ್ಟ್ ಕೊಡ್ತೈತಿ. ಆ ಥರ ಒಂದು ಬ್ಯಾಕ್ ರೆಸ್ಟ್ನ ಕೊಟ್ಟಾರೆ. ಇನ್ನು ಈ ಗಾಡಿ ಒಳಗೆ ಎಂಜಿನ್ ಬಗ್ಗೆ ನೋಡೋದಂದ್ರೆ ಈ ಗಾಡಿ ಒಳಗೆ ನಿಮ್ಗೆ 124cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಎಂಜಿನ್ ಸಿಗ್ತೈತಿ. ಈ ಬಂದುಬಿಟ್ಟು ನಿಮ್ಗೆ 8 BHP ಪವರ್ ಮತ್ತು 10.5 Nm ಆಫ್ ಟಾರ್ಕನ್ನು ಪ್ರೊಡ್ಯೂಸ್ ಮಾಡ್ತೈತಿ. ಸೊ ಈ ಎಂಜಿನ್ ಬಂದುಬಿಟ್ಟು ಸಿಟಿ ರೈಡ್ಗೆ ಸ್ಮೂತ್ ಅಂತಲೇ ಹೇಳ್ಬೋದು ಮತ್ತು ಹ್ಯಾಂಡ್ಲಿಂಗ್ ಕೂಡ ಸ್ಮೂತಾಗಿ ಇರ್ತೈತಿ. ಸೊ ನಿಮ್ಗೆ ಇದೇನಾದರೂ ಎಕ್ಸಲೇಟರ್ ಕೊಟ್ಟರೆ ಸಡನ್ನಾಗಿ ಅಗ್ರೆಸಿವ್ ಆಗಂಗಿಲ್ಲ, ಸ್ಮೂತಾಗಿ ಪಿಕಪ್ನ ತೊಗೋತೈತಿ. ಆ ಥರ ಒಂದು ಎಂಜಿನ್ನ ಕೊಟ್ಟಾರೆ ಈ ಗಾಡಿ ಒಳಗೆ. ಇನ್ನು ಹಂಗೆ ನೋಡೋದಾದ್ರೆ ನಮ್ಗೆ ಇಲ್ಲಿ ಡಬಲ್ ಸ್ಟ್ಯಾಂಡ್ ಕೂಡ ಸಿಗ್ತೈತಿ. ಸೊ ಡಬಲ್ ಸ್ಟ್ಯಾಂಡ್ ಕೂಡ ಹಚ್ಕೋಬೋದು. ಇನ್ನು ಹಂಗೆ ಹಿಂದಿನ ಸಸ್ಪೆನ್ಷನ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ 3 ಸ್ಟೆಪ್ ಅಡ್ಜಸ್ಟೇಬಲ್ ಹೈಡ್ರಾಲಿಕ್ ಸಸ್ಪೆನ್ಷನ್ಸ್ ಇರ್ತೈತಿ. ಸೊ ಅದು ಸ್ಪ್ರಿಂಗ್ ಸಸ್ಪೆನ್ಷನು ಅನ್ಬೋದು ನಿಮ್ಗೆ. ಮತ್ತು ಒಂದೇ ಸಸ್ಪೆನ್ಷನ್ ಸಿಗ್ತೈತಿ. ಇನ್ನು ಅಂಡರ್ ಸೀಟ್ ಸ್ಟೋರೇಜ್ ನಂತರ ಬೂಟ್ ಸ್ಪೇಸ್ ನೋಡೋದಾದ್ರೆ ನಮ್ಗೆ ಒಂದು ನಿಮಿಷ. ಸೊ ಈ ಥರ ಬೂಟ್ ಸ್ಪೇಸ್ ಸಿಗ್ತೈತಿ. ಈ ಗಾಡಿ ಒಳಗೆ ನಿಮ್ಗೆ 33 ಲೀಟ್ರ್ ಬೂಟ್ ಸ್ಪೇಸ್ ಸಿಗ್ತೈತಿ. ಆರಾಮಾಗಿ 2 ಹೆಲ್ಮೆಟ್ನ ಇಟ್ಕೋಬೋದು. ಆ ಥರ ಒಂದು ಬೂಟ್ ಸ್ಪೇಸ್ ಕೊಟ್ಟಾರೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿಂದ ಇಲ್ಲಿ ಮಟ್ಟ ನಿಮ್ಗೆ ಬೂಟ್ ಸ್ಪೇಸ್. ಸೊ ಹೆಲ್ಮೆಟ್ ಏನಾದರೂ ಇನ್ನೂ ಏನೇನಾದರೂ ಸಾಮಾನು ವಾಟರ್ ಬಾಟಲ್ ಆರಾಮಾಗಿ ಇಟ್ಕೋಬೋದು. ಆ ಥರ ಒಂದು ಬೂಟ್ ಸ್ಪೇಸ್ ಸಿಗ್ತೈತಿ. ಸೊ ಇಲ್ಲಿ ನಿಮ್ಗೆ ಟೂಲ್ ಕಿಟ್ ಕೂಡ ಸಿಗ್ತಾವೆ. ಸೊ ಈ ಥರ ಒಂದು ಬೂಟ್ ಸ್ಪೇಸ್ ಸಿಗ್ತೈತಿ. ಇಲ್ಲಿ ನಮ್ಗೆ ಯಾವುದೋ ಥರದ LED ಲೈಟ್ ಏನೂ ಸಿಗಂಗಿಲ್ಲ ಬೂಟ್ ಸ್ಪೇಸ್ ಒಳಗೆ. ಸೊ ಇಲ್ಲೇ ನೋಡತ್ತೀರಿ ರೈಟ್ ಸೈಡ್ ಇದ್ದಂಗೆ ಲೆಫ್ಟ್ ಸೈಡ್ ಅಡ್ಜಸ್ಟೇಬಲ್ ಪಿಲ್ಲನ್ ಪುಟ್ರೆಸ್ಟ್ ಸಿಗ್ತಾವೆ. ಇಲ್ಲೇ ಬಂದ ಕ್ರೋಮ್ ಟಚಸ್ ಕೂಡ ಐತಿ ಮತ್ತು ಇದು ಫೈಬರ್ದು ಐತಿ. ಇಲ್ಲಿ ನಿಮ್ಗೆ ಮೆಟಾಲಿಕ್ ಬಾಡಿ ಸಿಗ್ತೈತಿ. ಇನ್ನು ಇಲ್ಲಿ ನೋಡೋದಾದ್ರೆ ನಮ್ಗೆ ಸೈಡ್ ಸ್ಟ್ಯಾಂಡ್ ಐತಿ. ಸೊ ಈ ಗಾಡಿ ಒಳಗೆ ಮೊದಲು ಹೇಳಿದಂಗೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಐತಿ. ಇನ್ನು ಫ್ರಂಟ್ ನೋಡೋದಾದ್ರೆ ನಮ್ಗೆ ಈ ಥರ ಒಂದು ದೊಡ್ಡದಾಗಿ ಲಾರ್ಜಾಗಿ ಫುಟ್ಬೋರ್ಡನ್ನು ಕೊಟ್ಟಾರೆ. ಸೊ ನೀವು ನಿಮ್ಮ ಮನೆ ಒಳಗೆ ಈಸಿಯಾಗಿ ಆರಾಮ ವಾಟರ್ ಕ್ಯಾನ್ ಬಾಟಲ್ಸ್ ಇರ್ತಾವಲ್ಲ 10 ಲೀಟ್ರ್ 20 ಲೀಟ್ರ್ ಆ ಥರ ಒಂದು ವಾಟರ್ ಕ್ಯಾನ್ಸನ್ನು ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಮತ್ತು ಅಲ್ಲಿ ಸಿಲಿಂಡರ್ ಕೂಡ ಇಡಿಸ್ಬೋದು ಇದ್ರೊಳಗೆ. ಆ ಥರ ಒಂದು ದೊಡ್ಡದಾಗಿ ಫುಟ್ಬೋರ್ಡನ್ನು ಕೊಟ್ಟಾರೆ. ಇಷ್ಟೊಂದು ವೈಡ್ ಐತಿ ಫುಟ್ಬೋರ್ಡ್. ಇದು ಬಂದುಬಿಟ್ಟು ನಿಮ್ಗೆ ಫುಲ್ಲಿ ಫೈಬರ್ ಒಳಗೆ ಇರ್ತೈತಿ. ಇಲ್ಲಿ ಕೂಡ ನಮ್ಗೆ ಫೈಬರ್ ಬಾಡಿನ ಸಿಗ್ತೈತಿ. ಇಲ್ಲಿ ಕೂಡ ಇದು ಪೂರ ಏನು ಕಾಣತೈತಿ ಇದು ಫೈಬರ್ ಬಾಡಿ. ಸೊ ಇನ್ನು ಈ ಗಾಡಿ ಒಳಗೆ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಇಲ್ಲಿ ನಿಮ್ಗೆ ಫ್ಯೂಯಲ್ ಕ್ಯಾಪ್ ಇಲ್ಲಿ ಸಿಗ್ತೈತಿ. ಸೊ ನೀವು ಫ್ಯೂಯಲ್ ಪೆಟ್ರೋಲ್ ಹಾಕಕ್ಕೆ ಹೋದಾಗೆಲ್ಲ ಅಲ್ಲಿ ಹಿಂದೆ ಸೀಟ್ ತೆಗೆದು ಪೆಟ್ರೋಲ್ ಓಪನ್ ಮಾಡಿ ಹಾಕೋ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲಿ ಸೊ ಫ್ಯೂಯಲ್ ಕ್ಯಾಪ್ ಬಂದುಬಿಟ್ಟು ನಮ್ಗೆ ಒಂಥರ ಅಲ್ಯೂಮಿನಿಯಮ್ಸ್ ಒಳಗೆ ಐತಿ, ಸಿಲ್ವರ್ ಕಲರ್ ಒಳಗೆ ಕೊಟ್ಟಾರೆ. ಅಲ್ಲಿ ಬಂದುಬಿಟ್ಟು TVS ಅಂತ ಕೊಟ್ಟಾರೆ. ಸೊ ಇಲ್ಲಿ ಪುಷ್ ಮಾಡಿದ್ರೆ ಲಾಕ್ ಆಕೈತಿ. ಇದು ಅನ್ಲಾಕ್ ಹೆಂಗೆ ಮಾಡೋದು ಅಂದ್ರೆ ಚಾವಿ ಸ್ವಲ್ಪ ಪ್ರೆಸ್ ಮಾಡಿ ರೈಟ್ ಸೈಡ್ ಹಾಕಿದಂದ್ರೆ ಆರಾಮಾಗಿ ನಿಮ್ಗೆ ಲಾಕ ಓಪನ್ ಆಕೈತಿ, ಕ್ಯಾಪ ಓಪನ್ ಆಕೈತಿ. ಸೊ ಇಲ್ಲಿ ಪೆಟ್ರೋಲ್ ಹಾಕೊಂಡ ಇಷ್ಟು ಮಾಡಿ ಇಷ್ಟು ಪುಷ್ ಮಾಡಿಬಿಟ್ರೆ ಅಂದ್ರೆ ಮತ್ತೆ ಲಾಕ್ ಆಕೈತಿ. ಸೊ ಈ ಥರ ನಿಮ್ಗೆ
ಒಂದು ಪೆಟ್ರೋಲ್ ಫ್ಯೂಲ್ ಟ್ಯಾಂಕದ ಕ್ಯಾಪ ಇಲ್ಲಿ ಸಿಗ್ತೈತಿ. ಸೊ ಇನ್ನು ರೈಟ್ ಸೈಡ್ ನೋಡೋದ್ರೆ ನಿಮ್ಗೆ ಒಂದು ಗ್ಲೋ ಬಾಕ್ಸ್ ಕೂಡ ಸಿಗ್ತೈತಿ. ನಿಮಗೆ ಇಲ್ಲಿ ಚಾರ್ಜರ್ ಪಾಯಿಂಟ್ ಕೂಡ ಐತಿ. ಸೊ ಇಲ್ಲಿ ನೀವು ಆರಾಮಾಗಿ ಚಾರ್ಜ್ ಹಾಕ್ಬೋದು. ಹಾರ್ಡ್ ಐತಿ, ನೀರು ಹಾಕೋಬಾರ್ದಂತೆ ಹಾರ್ಡ್ ಐತಿ. ಸೊ USB ಚಾರ್ಜಿಂಗ್ ಪೋರ್ಟ್ ಐತಿ. ಇಲ್ಲಿ ನೀವು ಚಾರ್ಜ್ ಹಾಕೊಂಡು ಆರಾಮಾಗಿ ನಿಮ್ಮ ಮೊಬೈಲ್ನ ಇಲ್ಲಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಗ್ಲೋ ಬಾಕ್ಸ್ ಒಳಗೆ ಇಟ್ಕೊಂಡು. ಸೊ ಇಲ್ಲಿ ನಾವು ಗಾಗಲ್ ಇಟ್ಟೇನೆ. ಇಲ್ಲಿ ನಿಮ್ಮ ವಾಟರ್ ಬಾಟಲ್ ಗ್ಲೋ ಬಾಕ್ಸ್ ಎಲ್ಲ ಹಿಡಿಸ್ತೈತಿ. ಸೊ ಈ ಥರ ಒಂದು ಬಾಕ್ಸ್ ಸಿಗ್ತೈತಿ. ಇನ್ನು ಅದಷ್ಟೇ ಅಲ್ಲ, ನಿಮ್ಗೆ ಏನಾದರೂ ಬ್ಯಾಗ್ ಇತ್ತಂದ್ರೆ ಇಲ್ಲಿ ಒಂದು ಹುಕ್ ಕೂಡ ಕೊಟ್ಟಾರ. ಸೊ ಈ ಥರ ಒಂದು ಪ್ರೆಸ್ ಮಾಡಿದ್ರೆ ಹುಕ್ ಓಪನ್ ಆಕೈತಿ. ಸೊ ಇಲ್ಲಿ ನೀವು ಹುಕ್ಕಿಗೆ ಬ್ಯಾಗಿಗೆ ಕ್ಯಾರಿ ಬ್ಯಾಗ್ಸ್ ಎಲ್ಲನೂ ಹಾಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಬ್ಯಾಡ್ ಅಂದ್ರೆ ಮತ್ತೆ ಹೊಳ್ಳಿ ಇದೇ ಥರ ಪ್ರೆಸ್ ಮಾಡಿದ್ರೆ ಅದು ಇಂಟೀರಿಯರ್ ಒಳಗೆ ಲಾಕ್ ಆಕೈತಿ. ಸೊ ಈ ಥರ ಒಂದು ನಮ್ಗೆ ಫುಟ್ಬೋರ್ಡ್ ಸಿಗ್ತೈತಿ. ಲೆಗ್ ರೂಮ್ ಬಂದುಬಿಟ್ಟು ದೊಡ್ಡದಾಗಿ ಕೊಟ್ಟಾರ. ಸೊ ಇಷ್ಟೊಂದು ದೊಡ್ಡದಾಗಿ ಲೆಗ್ ರೂಮ್ ಸಿಗ್ತೈತಿ. ಸೊ ಇದು ನೀವು ಹೈಟ್ ಇದ್ರೂ ಕೂಡ ನಿಮ್ಗೆ ಆರಾಮಾಗಿ ಕಾಲ ಇಲ್ಲಿ ಮಟ್ಟ ಬೆಂಡ್ ಆಕಾವ. ಸೊ ಗಿಡ್ಡಿದ್ರೂ ಕೂಡ ನೀವು ಆರಾಮಾಗಿ ಕಾಲ ನಿಲ್ತಾವೆ ನಿಮ್ಗೆ. ಇನ್ನು ಈ ಗಾಡಿ ಒಳಗೆ ಫ್ಯೂಲ್ ಎಷ್ಟು ಹಾಕ್ಬೋದು ಅಂತ ನೋಡಿದ್ರೆ 5.1 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಐತಿ. ಮತ್ತು 1 ಲೀಟ್ರ್ ನಿಮ್ಗೆ ರಿಸರ್ವ್ ಒಳಗೆ ಕೂಡ ಇಟ್ಕೋತೈತಿ. ಸೊ ಇನ್ನು ಈ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ನ ನೋಡೋದ್ರೆ 163 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ಐತಿ. ಇದು ಆಫ್ ರೋಡ್ ಮಾಡಿಸಿದ ಗಾಡಿ ಅಲ್ಲ. ಸ್ಲೈಟಾಗಿ ನೀವು ಹಾಳದಿಗೆ ತಿನ್ನಿ ಒಳಗೆ ತೊಗೊಂಡು ಹೋಗ್ಬೋದು. ಆದರೆ ಒಂದು 163 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಾರ. ಇನ್ನು ಸೀಟ್ ಹೈಟ್ ನೋಡೋದಂದ್ರೆ ಭಾಳ ಕಮ್ಮಿ 765 mm ಸೀಟ್ ಹೈಟ್ ಕೊಟ್ಟಾರ. ಸೊ ನೀವೇನಾದರೂ ಗಿಡ್ಡಿದ್ರು ಕೂಡ ನೀವು 5 ಫೀಟ್ ಕೆಳಗಿದ್ರು ಕೂಡ ಆರಾಮಾಗಿ ಸೊ ಗಾಡಿನ ಓಡಿಸ್ಬೋದು. ಇವ್ರಲ್ಲ ಗಾರ್ಡನ್ ಬಂದಾರ, ಸ್ಕೂಲ್ ಬಿಟ್ಟು ಬಂದಾರ ಮುಗೀತ ಓಕೆ. ಇನ್ನು ಯಾಕಿಂದ ಹೊಂಟಿವ ಓಕೆ. ನಾ ಇವತ್ತು ವಿಡಿಯೋ ಹಾಕ್ತೇನೆ ನೋಡಿ. ಇನ್ನು ಈ ಗಾಡಿ ಒಳಗೆ ನೋಡೋದಾದ್ರೆ ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ಕೊಟ್ಟಾರ. ಸೊ ಚಾವಿ ಆನ್ ಮಾಡ್ತೀನಿ, ಕ್ಲಸ್ಟರ್ ಯಾವ ಥರ ಆನ್ ಆಕಿದೆ ನೋಡಿರಿ. ಸೊ ಚಾವಿ ಆನ್ ಮಾಡಿದೆ. ಸೊ ಈ ಥರ ನಮ್ಗೆ ಒಂದು ಫೇಸ್ ಸಿಗ್ತೈತಿ. ಇದು ಬಂದುಬಿಟ್ಟು ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಈ ಗಾಡಿ ಒಳಗೆ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಐತಿ. ಇದರಿಂದ ನೀವು ಟರ್ನ್ ಬೈ ಟರ್ನ್ ನೇವಿಗೇಷನ್, ಕಾಲ್ ಅಲರ್ಟ್, SMS ಅಲರ್ಟ್ ಎಲ್ಲನೂ ಆರಾಮಾಗಿ ಪಡ್ಕೋಬೋದು. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಈಕೋ ಮೋಡ್ ಮತ್ತು ಪವರ್ ಮೋಡ್ ಅಂತೇಳಿ 2 ಮೋಡ್ ಅದಾವೆ. ಅದರ ಮೋಡ್ ಚೇಂಜ್ ಮಾಡೋಕೆ ಯಾವುದೋ ನಿಮ್ಗೆ ಬಟನ್ ಇಲ್ಲ. ಸೊ ಯಾವ ಥರ ಹೋಗಕೈತಿ ಅಂದ್ರೆ ನೀವೇನಾದರೂ ಸ್ಲೋ ಆಗಿ ಹೊಂಟಿದ್ರೆ ನಿಮ್ಗೆ ಈಕೋ ಮೋಡ್ ಒಳಗೆ ತಾನೇ ಹೋಗತ್ತಿರ್ತೈತಿ. ಇನ್ನು ಫಾಸ್ಟ್ ಎಕ್ಸೆಲ್ರೇಷನ್ನ ಥ್ರಾಟಲ್ ಎಲ್ಲ ಜಾಸ್ತಿ ಕೊಟ್ಕೊಂಡು ಹೋಗತ್ತಿದ್ರು ಅಂದ್ರೆ ಅದು ಆಟೋಮೆಟಿಕ್ ಆಗಿ ಪವರ್ ಮೋಡ್ ಒಳಗೆ ಹೋಗ್ತೈತಿ. ಸೊ ನಿಮ್ಗೆ ಮೈಲೇಜ್ ಇಂಪ್ರೂವ್ ಆಗಲಿ ಅಂತೇಳಿ ಈ ಥರ ಒಂದು ಮೋಡ್ಸನ್ನು ಕೊಟ್ಟಾರ. ಇನ್ನು ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗೆ ಏನೇನು ಸಿಗ್ತೈತಿ ಅಂತ ನೋಡೋದಾದ್ರೆ ಇದ್ರೊಳಗೆ ನಿಮ್ಗೆ ಸ್ಪೀಡೋಮೀಟರ್ ಸಿಗ್ತೈತಿ, ಓಡೋಮೀಟರ್ ಸಿಗ್ತೈತಿ, ಮತ್ತು ಫ್ಯೂಯಲ್ ಗೇಜ್ ಸಿಗ್ತೈತಿ, ಎಷ್ಟು ಫ್ಯೂಯಲ್ ಐತೆ ಅಂತೇಳಿ. ಸೊ ಟ್ರಿಪ್ ಅಡ್ವೈಸರ್, ಟ್ರಿಪ್ 1, ಟ್ರಿಪ್ 2 ಅಂತೇಳಿ ಟ್ರಿಪ್ ಎಷ್ಟೆಷ್ಟು ಹೋಗಿರಿ ಅನ್ನೋದು ಕೂಡ ಸಿಗ್ತೈತಿ. ಇನ್ನು ಈ ಕಡೆ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಟೈಮ್ ತೋರಿಸತಿ, ಇಲ್ಲಿ ಡೇಟ್ ತೋರಿಸತಿ, ಇಲ್ಲಿ ನಿಮ್ಗೆ ಎಷ್ಟು RPM ಹೊಂಟೈತಿ ಅಂತೇಳಿ RPM ತೋರಿಸತಿ. ಗಾಡಿ ಇಕೋ ಮೋಡ್ ಒಳಗಿತ್ತಂದ್ರೆ ಇಕೋ ಒಳಗೆ ತೋರಿಸತಿ, ಅದು ಪವರ್ ಮೋಡ್ ಒಳಗಿತ್ತಂದ್ರೆ ಪವರ್ ಅಂತೇಳಿ ತೋರಿಸತಿ. ಸೊ ಇಲ್ಲೇ ನೀವು ಮೋಡ್ ಮತ್ತು 2 ಸೆಟ್ ಅಂತೇಳಿ 2 ಬಟನ್ ಕೊಟ್ಟಾರ. ಆ ಬಟನ್ ಬಂದ್ಬಿಟ್ಟು ಇಲ್ಲಿದಾವೆ. ಸೊ ನೀವೇನಾದರೂ ಬ್ರೈಟ್ನೆಸ್ ಕಂಟ್ರೋಲ ಏನಾದರೂ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗೆ ಕಂಟ್ರೋಲ್ ಮಾಡೋದೈತಂದ್ರೆ ಇವು 2 ಬಟನ್ ಮೂಲಕ ನೀವು ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಸೊ ಇಲ್ಲಿ ನಾವು ಪ್ರೆಸ್ ಮಾಡಿದಂಗೆ ಎಲ್ಲನೂ ಕೂಡ ಚೇಂಜ್ ಆಗೋದಿರ್ತೈತಿ. ಸೊ ಇಲ್ಲಿ ನೋಡೋದು ನೀವು ಬ್ಯಾಟ್ರಿ ವೋಲ್ಟೇಜ್ ತೋರಿಸ್ತೈತಿ. ಸೊ ಈ ಥರ ನಿಮಗೆ ಎವರೇಜ್ ಫ್ಯೂಯಲ್ ಎಕಾನಮಿ, ಡ್ರೈವಿಂಗ್ ಇನ್ನೂ ರೇಂಜ್ ಎಷ್ಟು ಹೋಗ್ತೈತೆ ಅಂತೇಳಿ ತೋರಿಸ್ತೈತಿ. ಸೊ ಇದು ಬಂದುಬಿಟ್ಟು ಈಕೋ ಪವರ್ ಯಾವ ಮೋಡ್ ಒಳಗೆ ಹೊಂಟೈತೆ ಅಂತ ಕೂಡ ತೋರಿಸ್ತೈತಿ. ಮತ್ತು ಇಲ್ಲೇ ನೋಡೋದು ನೀವು ಮಾಲ್ ಫಂಕ್ಷನ್ ಇಂಡಿಕೇಟರ್ ಐತಿ. ಇನ್ನು ಸೈಡ್ ಇಂಡಿಕೇಟರ್ ಹಾಕಿದ್ರೆ ಸೈಡ್ ಇಂಡಿಕೇಟರ್ ತೋರಿಸ್ತೈತಿ. ಈ ಥರ ಒಂದು ಇಂಡಿಕೇಟರ್ ಸೌಂಡ್ ಕೂಡ ಬರ್ತೈತಿ. ಮತ್ತು ಇಲ್ಲಿ ಹಜಾರ್ ಲೈಟ್ ಕೂಡ ಐತಿ. ಸೊ ಹಜಾರ್ ಲೈಟ್ ಹಾಕಿದ್ರೆ 2 ಕಡೆ ನಿಮ್ಗೆ ಬ್ಲಿಂಕ್ ಆಕೈತಿ. ಆ ಥರ ಒಂದು ಹಜಾರ್ ಲೈಟ್. ಇಲ್ಲೇ ನಿಮ್ಗೆ ಹೈ ಬೀಮ, ಲೋ ಬೀಮ ಇಂಡಿಕೇಟರ್ ಕೂಡ ತೋರಿಸ್ತೈತಿ. ಸೊ ಅದು ಗಾಡಿ ಹೋಗುವಾಗ ನಿಮಗೆ ತೋರಿಸುತ್ತೆ ಆನ್ ಆಗಿ. ಸೊ ಇಷ್ಟೆಲ್ಲ ನಿಮ್ಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಒಳಗೆ ಸಿಗ್ತೈತಿ. ಇನ್ನು ಹ್ಯಾಂಡಲ್ ಬಾರ್ಗೆ ನೋಡೋದಾದ್ರೆ ಈ ಥರ ನಮ್ಗೆ ಒಂದು ಹ್ಯಾಂಡಲ್ ಸಿಗ್ತೈತಿ. ಸೊ ಇನ್ನು ಲೆಫ್ಟ್ ಸೈಡ್ ನೋಡೋದಾದ್ರೆ ನಮ್ಗೆ ಬ್ರೇಕ್ ಲಿವರ್ ಸಿಗ್ತೈತಿ ಹಿಂದಿಂದ. ಸೊ ಇಲ್ಲಿ ನಿಮಗೆ ಇದನ್ನ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಆ ಥರ ಒಂದು ಬ್ರೇಕ್ ಲಿವರ್ ಸಿಗ್ತೈತಿ. ಸೇಫ್ಟಿಗೋಸ್ಕರ ಕೊಟ್ಟಾರೆ ಇದನ್ನು. ಸೊ ನೀವೇನಾದ್ರು ಬ್ರೇಕ್ ಹಿಡಿದಾಗ ಈ ಥರ ಹಾಕಿದ್ರೆ ಇಷ್ಟ ಬ್ರೇಕ್ ನಿಂದಿರ್ತೈತಿ. ಸೊ ನೀವೇನಾದರೂ ಏರಿಕೆ ಒಳಗೆ ಇಲ್ಲ ಎಳ್ಕಲಿ ಒಳಗೆ ಹೊಂಟಿದ್ರೆ ಈ ಥರ ಬ್ರೇಕ್ ಹಾಕಿ ನಿಲ್ಲಿಸಿದ್ರೆ ಗಾಡಿನ ಆರಾಮಾಗಿ ಕೈ ಬಿಟ್ಕೊಂಡು ಕೂಡ ನಿಲ್ಬೋದು. ಮತ್ತು ಈ ಥರ ತೆಗೆದ್ರೆ ಮತ್ತೆ ತೆಗಿತೈತಿ. ಸೊ ಇಲ್ಲಿ ನೋಡೋದಾದ್ರೆ ನಮ್ಗೆ ಇಂಟೀರಿಯರ್ ಒಳಗೆ ನಮ್ಗೆ ಹೈ ಬೀಮ, ಲೋ ಬೀಮ ಬಟನ್ನ ಕೊಟ್ಟಾರೆ. ಸೊ ಇಲ್ಲಿ ಬಂದುಬಿಟ್ಟು ಇಂಡಿಕೇಟರ್ ಬಟನ್, ಇದು ಬಂದುಬಿಟ್ಟು ಹಾರ್ನ್ ಬಟನ್. ಹಾರ್ನ್ ಬಂದುಬಿಟ್ಟು ಲೌಡಾಗಿ ಐತಿ. ಸೊ ಇಲ್ಲಿ ನೋಡ್ಬೋದು ನೀವು ಈಚೆ ಕಡೆ ಕ್ರೋಮ್ ಟಚಸ್ ಕೂಡ ಕೊಟ್ಟಾರೆ. ಸೊ ಲುಕ್ಕನ್ನು ಎಲ್ಲ ಕಡೆ ಕ್ರೋಮ್ ಟಚಸ್ ಕೊಟ್ಟಲ್ಲಿ ಲುಕ್ ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಕೈತಿ. ಸೊ ಇನ್ನು ರೈಟ್ ಸೈಡ್ ನೋಡೋದ್ರೆ ನಮ್ಗೆ ಫ್ರಂಟ್ ಬ್ರೇಕ್ ಲಿವರ್ ಅಂದ್ರೆ ಮುಂದಿನ ಬ್ರೇಕ್ ಲಿವರ್. ಸೊ ಇಲ್ಲಿ ಬಂದುಬಿಟ್ಟು ಎಕ್ಸೆಲರೇಟರ್ ಐತಿ. ಇಲ್ಲಿ ನಿಮ್ಗೆ ಇಗ್ನಿಷನ್ ಆನ್ ಆಫ್ ಮಾಡೋ ಬಟನ್ ಸಿಗ್ತೈತಿ. ಸೊ ಇಲ್ಲಿ ನೋಡೋದ್ರೆ ನಮ್ಗೆ ಇದು ಹಜಾರ್ ಲೈಟ್. ಸೊ
ಈ ಥರ ಹಾಕಿದ್ರೆ ಹಜಾರ್ ಲೈಟ್ ಆನ್ ಆಕೈತಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ ಪವರ್ ಸ್ಟಾರ್ಟ್ ಬಟನ್ ಐತಿ. ಇದ್ರೊಳಗೆ ನಿಮ್ಗೆ ವಾಯ್ಸ್ ಅಸಿಸ್ಟ್ ಕೂಡ ಐತಿ. ಇನ್ನು ಹಂಗೆ ಎಕ್ಸೆಲ್ರೇಷನ್ ಬಾಜು ಇದೇನು ಬಟನ್ ಕಾಣ್ತೈತಲ್ಲ ಇದು ಬಂದುಬಿಟ್ಟು ಆಟೋ ಸ್ಟಾರ್ಟ್ ಸ್ಟಾಪ್ ಬಟನ್ ಅಂತೇಳಿ. ಸೊ ಈ ಬಟನ್ ಬಂದುಬಿಟ್ಟು ಹೆಂಗೆ ಯೂಸ್ ಆಕೈತೆ ಅಂದ್ರೆ ನೀವೇನಾದರೂ ಇದನ್ನು ಆನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಆಟೋ ಸ್ಟಾಪ್ ಆನ್ ಆಗೈತೆ ಅಂತೇಳಿ ತೋರಿಸೈತಿ. ಸೊ ಇದು ಆನ್ ಮಾಡಿದ್ರೆ ನೀವೇನಾದರೂ ಟ್ರಾಫಿಕ್ ಒಳಗೆ ಹೋಗಿ ನಿಂತರೆ ಆಟೋಮೆಟಿಕ್ಕಾಗಿ ಎಂಜಿನ್ ಆಫ್ ಆಕೈತಿ. ಆಮೇಲೆ ನೀವೇನಾದ್ರು ಸ್ವಲ್ಪ ಎಕ್ಸೆಲರೇಟರ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಎಂಜಿನ ಸ್ಟಾರ್ಟ್ ಆಕೈತಿ. ಆ ಥರ ಒಂದು ಟ್ರಾಫಿಕ್ ಒಳಗೆ ಯೂಸ್ ಆಗಲಿ ಅಂತೇಳಿ ಈ ಬಟನ್ನ ಕೊಟ್ಟಾರೆ. ಇದಕ್ಕೆ ಆಟೋ ಸ್ಟಾಪ್ ಅಂತೇಳಿ ಸ್ವಿಚ್ ಅಂತೇಳಿ ಹೇಳ್ತಾರೆ. ಇನ್ನು ಈ ಟಿ ವಿ ಎಸ್ ಜುಪಿಟರ್ 125 ಸ್ಮಾರ್ಟ್ ಟೆಕ್ ಕನೆಕ್ಟ್ ಒಳಗೆ ಏನೇನು ಅಡ್ವಾಂಟೇಜ್ ಐತೆ ಅಂತ ನೋಡಿದ್ರೆ ಈ ಗಾಡಿ ಒಳಗೆ ನಿಮ್ಗೆ ಲಾಂಗ್ ಸೀಟ್ ಸಿಗ್ತೈತಿ, ಹ್ಯೂಜ್ ಬೂಟ್ ಸ್ಪೇಸ್ ಅಂದ್ರೆ ಭಾಳಷ್ಟು ಲಾರ್ಜ್ ಆಗಿ ನಿಮ್ಗೆ ಬೂಟ್ ಸ್ಪೇಸ್ ಸಿಗ್ತೈತಿ ಮತ್ತು ಕಂಫರ್ಟೇಬಲ್ ರೈಡ್ ಸಿಗ್ತೈತಿ. ಅದಷ್ಟೆಲ್ಲ ಫೀಚರ್ಸ್ ಕೂಡ ಎಲ್ಲನೂ ಜಾಸ್ತಿ ಅದಾವೆ. ಇನ್ನು ಡಿಸ್ಅಡ್ವಾಂಟೇಜ್ ನೋಡೋದಂದ್ರೆ ಡಿಸ್ಅಡ್ವಾಂಟೇಜ್ ಬಂದುಬಿಟ್ಟು ಅದು ಪ್ರೈಸ್ ನಿಮ್ಗೆ ಸ್ವಲ್ಪ ಜಾಸ್ತಿ ಹಾಯ್ ಅನ್ನಿಸ್ಬೋದು, ಯಾಕಂದರೆ ಇಷ್ಟೆಲ್ಲ ಫೀಚರ್ಸ್ ಕೊಟ್ಟಾರೆ. ಸೊ ಪ್ರೈಸ್ ನಿಮ್ಗೆ ಸ್ವಲ್ಪ ಜಾಸ್ತಿ ಹಾಯ್ ಅನ್ನಿಸ್ಬೋದು. ಇನ್ನು ಈ ಟಿ ವಿ ಎಸ್ ಜುಪಿಟರ್ 125 ಯಾರಿಗೆ ಬೆಸ್ಟ್ ಅಂತ ನೋಡೋದಾದ್ರೆ ನಿಮ್ಗೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸ್ಕೂಟರ್ ಬೇಕು, ಕಂಫರ್ಟ್ ರೈಡ್ ಬೇಕು ಮತ್ತು ಪ್ರೀಮಿಯಮ್ ಫೀಲೂ ಬೇಕು ಅಂತ ನೋಡೋದಾದ್ರೆ ಈ ಸ್ಕೂಟ್ರ್ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಯಾಕಂದರೆ ನಿಮ್ಗೆ ಅಡ್ವಾಂಟೇಜಸ್ ಎಲ್ಲ ಹೇಳಿನಿ, ಡಿಸ್ಅಡ್ವಾಂಟೇಜಸ್ ಅಷ್ಟೊಂದು ಏನಿಲ್ಲ, ಅಡ್ವಾಂಟೇಜಸ್ ಜಾಸ್ತಿ ಅದಾವೆ. ಸೊ ನಿಮಗೆ ಫ್ಯಾಮಿಲಿ ಓರಿಯೆಂಟೆಡ್ ಸ್ಕೂಟರ್ ನೋಡತ್ತಿದ್ರೆ ಈ ಗಾಡಿ ಒಂದು ಬೆಸ್ಟ್ ಅಂತ ಗಾಡಿ ಅಂತಲೇ ಹೇಳ್ಬೋದು. ಸೊ ಈಗ ಗಾಡಿಗೆ ಒಂದು ರೌಂಡ್ ತೊಗೊಂಡು ಗುಣ ಪಿಕಪ್ ಪರ್ಫಾರ್ಮೆನ್ಸ್ ಎಲ್ಲನೂ ಯಾವ ಥರ ಐತೆ. ಇನಿಷಿಯಲ್ ಪಿಕಪ್ ಅಂದ್ರೆ ಒಂದೇ ಪಿಕಪ್ಪನ್ನು ನೋಡೋದಾದ್ರೆ ನಿಮಗೆ ಸ್ಮೂತ್ ಪಿಕಪ್ ಸಿಗ್ತೈತಿ. ಯಾಕಂದರೆ ಈ ಗಾಡಿ ಒಳಗೆ ಹಂಗೆ ಅಗ್ರೆಸಿವ್ ಪಿಕಪ್ ಸಿಗೋಂಗಿಲ್ಲ. ಫ್ಯಾಮಿಲಿ ಓರಿಯೆಂಟ್ ಗಾಡಿ ಆಗಿರೋದ್ರಿಂದ ನೀವೇನಾದರೂ ಲೇಡೀಸ್ ಓಡಿಸೋದಿದ್ರು ಕೂಡ ನಿಮ್ಗೆ ಸ್ಮೂತಾಗಿ ಪಿಕಪ್ ಸಿಗ್ತೈತಿ. ಆಮೇಲೆ ಬರ್ತಾ ನಿಮ್ಗೆ ಪಿಕಪ್ ಹೆಚ್ಚಾಕೈತಿ. ಆ ಥರ ಒಂದು ಪಿಕಪ್ಪನ್ನು ಕೊಟ್ಟಾರೆ. ಸೊ ಈ ಗಾಡಿ ಬಂದುಬಿಟ್ಟು ನಿಮ್ಗೆ 108 kg ಐತಿ, ಭಾಳ ಲೈಟ್ ವೆಯ್ಟ್ ಐತಿ. ಇನ್ನು ಸಸ್ಪೆನ್ಷನ್ ನೀವು ನೋಡ್ಬೋದು, ನೀವು ಹಂಪ್ಸ್ ಒಳಗೆ ಏನಾದರೂ ಹಾಕಿದ್ರೆ ನಾರ್ಮಲ್ ಸಸ್ಪೆನ್ಷನ್ ಅದಾವೆ, ಹಂಪ್ಸ್ ಒಳಗೆ ಹಾಕಿದ್ರೆ ಎತ್ತೆತ್ತು ಹೋಗಿತ್ತಾವೆ ಗಾಡಿ ಆ ಥರ ಒಂದು ಸಸ್ಪೆನ್ಷನ್ ಸಿಗ್ತೈತಿ. ಇನ್ನು ಮೈಲೇಜ್ ಬಗ್ಗೆ ಈ ಗಾಡಿ ಒಳಗೆ ನೋಡೋದಾದ್ರೆ ಭಾಳ ಅಂದ್ರೆ 45 to 45 ಮೈಲೇಜ್ ಕೊಡ್ಬೋದು. 45 ಅಂದ್ರೆ ಹೈವೇ ಒಳಗೆ ಏನಾರು ಸ್ಮೂತಾಗಿ ಹೊಂಟಿದ್ರೆ 45 50 ಮಟ್ಟ ಮೈಲೇಜ್ ಕೊಡ್ಬೋದು ಈ ಗಾಡಿ. ಸೊ ನೀವೇನಾರ ಹಳ್ಳಿ ಒಳಗಿದ್ದ ದೂರ ಅಡ್ಡಾಡ್ತಾರಂದ್ರೆ ನಾ ಸ್ಕೂಟಿ ರೆಫರ್ ಮಾಡೋಂಗಿಲ್ಲ. ಅದು ಸಿಟಿ ಒಳಗಿದ್ದ ಎಲ್ಲ ಕಡೆ ಅಡ್ಡಾಡ್ತಾರಂದ್ರೆ ನಿಮಗೆ ಬೆಸ್ಟ್ ಸ್ಕೂಟಿ ಬೇಕು. ಯಾಕಂದ್ರೆ ನೀವೇನಾರು ಸಿಟಿ ಒಳಗಿದ್ದಾಗ ನಿಮ್ಗೆ ಟ್ರಾಫಿಕ್ ಒಳಗೆ ನಿಂತಾಗ ಇಲ್ಲ ಅಲ್ಲಿ ಹೊಳಮಳ ಗೇರ್ ಚೇಂಜ್ ಮಾಡೋದು ಅವಶ್ಯಕತೆ ಬರ್ತೈತಿ. ಸೊ ಸ್ಕೂಟಿ ತಂದ್ರೆ ಆ ಪ್ರಾಬ್ಲಮ್ ಬರೋಂಗಿಲ್ಲ, ಆರಾಮಾಗಿ ಬರೀ ಎಕ್ಸೆಲರೇಟ್ರ್ ಕೊಟ್ಕೊಂಡು ಗಾಡಿನ ತೊಗೊಂಡು ಹೋಗ್ಬೋದು. ಇನ್ನು ನಮ್ಮ ಚಾನಲ್ ಬಗ್ಗೆ ನೋಡೋದಾದ್ರೆ ಭಾಳ ಚಲೋ ರೆಸ್ಪಾನ್ಸ್ ಕೊಡತ್ತೀರಿ. ನಿಮಗೇನಾರ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಸೊ ಅವ್ರಿಗೂ ಗೊತ್ತಾಗಲಿ ಗಾಡಿ ಯಾವ ಥರ ಐತಿ ಅಂತೇಳಿ. ಮತ್ತು ನಿಮ್ಗೆ ಮುಂದೆ ಯಾವ ಗಾಡಿ ನಾನು ರಿವ್ಯೂ ಮಾಡಲಿ ಅನ್ನೋದು ಏನಾರ ಇತ್ತಂದ್ರೆ ಅದನ್ನು ಕೂಡ ಕಮೆಂಟ್ ಹಾಕ್ರಿ, ನಾನು ಅದನ್ನು ರಿವ್ಯೂ ಮಾಡಿ ಅಪ್ಲೋಡ್ ಮಾಡ್ತೀನಿ ಆನೆಸ್ಟಾಗಿ. ಇನ್ನು ಭಾಳ ಜನ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋಲ್ದ ನೋಡತ್ತಾರೆ ನಮ್ಮ ಚಾನಲ್. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡೋಲ್ದ ಇನ್ನೂ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದೆ ಇನ್ನೂ ಚಲೋ ಗಾಡಿಗಳ್ದ ರಿವ್ಯೂ ವಿಡಿಯೋ ಮಾಡಿ ಹಾಕತ್ತಿರ್ತೀವಿ. ಸೊ ಇನ್ನು ನನಗೆ ಈ ಟಿ ವಿ ಎಸ್ ಜುಪಿಟರ್ 125ನ ರಿವ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದ ಹುಬ್ಬಳ್ಳಿಯ ಟಿ ವಿ ಎಸ್ ಪ್ರಕಲ್ಪದವ್ರು. ಸೊ ಆ ಥರ ಲೊಕೇಶನ್ನ ಮುಂದೆ ಹೇಳ್ತೇನೆ ನಿಮ್ಗೆ. ಶೋರೂಮ್ ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿ ಧಾರವಾಡ ಮೇನ್ ರೋಡ್ ಗುರುದತ್ ಭವನ್ ಹೋಟೆಲ್ ಬಾಜುನ ಐತಿ. ಬಂದ ಒಂದ್ಸತ ಶೋರೂಮ್ಗೆ ವಿಸಿಟ್ ಮಾಡಿರಿ. ನಿಮಗೆ ಇಷ್ಟ ಆಗಿದ್ದ ಗಾಡಿನ ಬುಕ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ.